ನಾವಿಲ್ಲಿ ಕಲ್ತಿದ್ದು ಸ್ಟೇಜ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ, ಮತ್ತೆ ಅದನ್ನ ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕು, ಸೈಟ್ ಕಂಡೀಷನ್ ಹೆಂಗಿದೆ ನೋಡ್ಕೊಂಡು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಏನ್ ಕಲ್ಸ್ಕೊಟ್ಟಿದ್ದಾರೆ ನಮ್ಗೆ, ಈಗ ಒಂದೊಂದು ಮೆಟೀರಿಯಲ್ ಆಗಿರ್ಲಿ, ಯಾವ ತರ ಯೂಸ್ ಮಾಡಬೇಕು, ಯಾವ ಸ್ಟ್ಯಾಂಡರ್ಡ್ಸ್ ಎಲ್ಲ ಯೂಸ್ ಮಾಡಬೇಕು, ಓಸಾ ಸ್ಟ್ಯಾಂಡರ್ಡ್ಸ್ ಆಗಿರ್ಲಿ, ಅದರಲ್ಲಿ ನಮ್ಗೆ ಏನೇನು ಕಲ್ತು ಅದನ್ನೆಲ್ಲ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಆ 2 days ಅಲ್ಲಿ ನಾವು ಕಲ್ತಿದ್ದು ಟರ್ಮಲ್ ಸ್ಕಾಫೋಲ್ಡಿಂಗ್ ಎಲಿಮೆಂಟ್ಸ್ ಏನೇನಿದೆ ಅದನ್ನೆಲ್ಲ ಕಲ್ತು, ಅದ್ರ ಬಗ್ಗೆ ಹೆಂಗೆ ಲೋಡ್ ಕ್ಯಾಲ್ಕುಲೇಷನ್ ಮಾಡೋದು, ಅದನ್ನ ಈಗ ಸಪೋಸ್ 5th ಫ್ಲೋರ್ಗೆ ನಾವೀಗ ಏನಾದ್ರು ಸ್ಕಾಫೋಲ್ಡಿಂಗ್ ಮಾಡಬೇಕು ಅಂದ್ರೆ ಅದರಲ್ಲಿ ಎಷ್ಟು ನಾವು ಲೋಡ್ ಕ್ಯಾಲ್ಕುಲೇಟ್ ಮಾಡಿ ಲೇಬರ್ಗೆ ನಾವು ನಾಲೆಡ್ಜ್ ಕೊಡ್ಬೇಕು. ಇವಾಗ ಇಲ್ಲಿಂದ ಕಲ್ತ್ಕೊಂಡಿದೀವಿ, ಅದನ್ನ ನಾವು ಸೈಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಅದರಿಂದ ನಾವು ನಮ್ಮಿಂದ ಇನ್ನೂ ಒಂದು 100 ಜನ ಇಲ್ಲ ಒಂದು 50 ಜನ ಕಲಿತಾರೆ ಅದರಲ್ಲೂ. ಮತ್ತೆ ನಾವೀಗ ನಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಬಂದಿದೆ, K2K ಕಂಪನಿ ಒಂದು ನಮ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ. ನಾವಿದ್ನ ಎಲ್ಲಾ ಸೈಟಿಂದನೂ ಒಬ್ಬೊಬ್ಬರನ್ನ ಕಳ್ಸಿದ್ದಾರೆ, ಇಬ್ಬಿಬ್ಬರನ್ನ ಕಳ್ಸಿದ್ದಾರೆ, ಸೊ ದಟ್ ಅವ್ರು ನಮ್ಮ ಬಿಲೀವ್ ಮಾಡ್ತಾರೆ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಲ್ಲಿ ಅಂತ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಆಪರ್ಚುನಿಟಿ ಫ್ರಮ್ K2K ಸೈಡ್ ಆಲ್ಸೋ, ಅಂಡ್ ಫಾರ್ CMIT ಸೈಡ್ ಇಂದ ಪ್ರೇಮರಾಜ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ such a informative knowledge about scaffolding materials and how to inspect the materials, and ನಾವು ಇಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್, ಒಂದು ಸ್ಕಾಫೋಲ್ಡಿಂಗ್ ಹ್ಯಾಂಡಲ್ ಮಾಡೋದು, ಒಂದು ಪ್ರಾಕ್ಟಿಕಲ್ ಹೆಂಗೆ ಮಾಡಬೇಕು ಅನ್ನೋದು ಒಂದು ಟ್ರೈನಿಂಗ್ ಮಾಡಿ ಅದನ್ನು ಹೇಳ್ಕೊಟ್ರು. ಸೇಫ್ಟಿ ಬೆಲ್ಟ್ ಆಗಿರ್ಲಿ, ಇಲ್ಲ ಅರೆಸ್ಟರ್ಸ್ ಆಗಿರ್ಲಿ, ಹೆಂಗೆ ಟೂಲ್ಸ್ ಗಳು ಎಲ್ಲಿರುತ್ತೆ, ಪ್ಲಾಟ್ಫಾರ್ಮ್ಸ್ ಏನಿರುತ್ತೆ, ನಾವ್ ಹೆಂಗೆ ಆಕ್ಸೆಸ್ ಮಾಡಬೇಕು, ಇಲ್ಲ ಅದ್ರದ್ದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಕೊಟ್ರು. Thank you, sir.